ರಾಜ್ಯದ ಸಚಿವರಾಗಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣವನ್ನು ಮಾಡಿ ಸ್ವತಃ ಸಿದ್ದರಾಮಯ್ಯನವರ ಸದನದಲ್ಲಿ ಒಪ್ಪಿಕೊಂಡಾರ 100 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ. ಆ ಹಗರಣದ ಹಣವನ್ನು ಇವತ್ತು ಅನ್ಯ ರಾಜ್ಯಗಳ ಚುನಾವಣೆಗೆ ಇವತ್ತು ಬಿ ನಾಗೇಂದ್ರ ಕಳಿಸಿದ ಒಂದು ಪ್ರತಿಫಲವಾಗಿ ಇಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದು ಆ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟಂತ ಬಿ ನಾಗೇಂದ್ರ ಅವರಿಗೆ ಇವತ್ತು ಮಣೆ ಹಾಕಿದಂಥ ಕಾಂಗ್ರೆಸ್ಸಿನ ಹೈಕಮಾಂಡ್ಗೂ ಸ್ವತಃ ಭ್ರಷ್ಟಾಚಾರದಲ್ಲಿ ಮುಳುಗಿ ಭ್ರಷ್ಟಾಚಾರದಲ್ಲಿ ಜೈಲಿಗೆ ಸೇರಿದಂಥ ಈ ನಾಡಿನ ಮುಖ್ಯಮಂತ್ರಿಗಳು ಮತ್ತೆ ಭ್ರಷ್ಟ ಸಚಿವರಿಗೆ ಮಣೆ ಹಾಕಿ ಇವತ್ತು ಸಚಿವರನ್ನಾಗಿ ಏನು ನೇಮಕ ಮಾಡಿಕೊಂಡಿದ್ದಾರೆ ಬಿ ನಾಗೇಂದ್ರ ಅವರನ್ನ ತಕ್ಷಣ ಸರ್ಕಾರದಿಂದ ಅವರ ಸಚಿವ ಸಂಪುಟದಲ್ಲಿ ಅವರು ವಜಾ ಮಾಡಬೇಕು. ಏನು ಭ್ರಷ್ಟಾಚಾರದಲ್ಲಿ ಸಿಲುಕಿ ಇವತ್ತು ಜೈಲು ವಾಸ ಮಾಡಿದಂಥ ಬಿ ನಾಗೇಂದ್ರ ಅವರು ಮತ್ತೆ ಅವರಿಗೆ ಸಚಿವ ಸ್ಥಾನ ಕೊಡುವ ಮುಖಾಂತರ ಮತ್ತೆ ಇವತ್ತು ಭ್ರಷ್ಟಾಚಾರಕ್ಕೆ ಕುಂಭಕವನ್ನು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡ್ತಾ ಇದೆ. ಈ ಭ್ರಷ್ಟಾಚಾರ ಸಲ್ಲಿಸಿದಂತೆ ಬಿ ನಾಗೇಂದ್ರ ಅವರು ತಕ್ಷಣ ವಜಾ ಮಾಡಬೇಕು. ನೈತಿಕ ಹೊಣೆ ಅಂತ ಅವರ ರಾಜೀನಾಮೆ ಕೊಡಬೇಕು. ನಾ ಈ ಪದವಿಗೆ ಅನರ್ಹದೇನೆ, ನಾ ದೋಷ ಮುಕ್ತವಾಗಿ ಬಂದ ನಂತರ ನಾನು ಸಚಿವರನ್ನಾಗಿ ಮಾಡಬೇಕಂತ ಬಿ ನಾಗೇಂದ್ರ ಅವರು ಹೇಳಬೇಕಾಗಿತ್ತು. ಎಲ್ಲರೂ ಸ್ವತಃ ಮುಖ್ಯಮಂತ್ರಿಗಳು ನೀವು ಆರೋಪ ಹೊತ್ತು ರಾಜೀನಾಮೆ ಕೊಟ್ಟಿದ್ರಿ, ನೀವು ಆರೋಪದಿಂದ ಮುಕ್ತರಾಗಿದ್ದಾಗ ನಿಮ್ಮನ್ನ ಸಚಿವ ಸಂಪುಟ ಮತ್ತೆ ತಗೋತು ಅಂತ ಅವ್ರು ಹೇಳ್ಬೇಕು. ಇನ್ನೇ ಕೇಸ್ ಎನ್ಕ್ವೈರಿ ಅದ, ಇನ್ನೇ ಈ ಕೇಸ್ ತನಿಖೆ ಒಳಗದ, ಈಗ ತನಿಖೆ ಒಳಗಿದ್ದಾಗಲಿನ ಅವ್ರು ಸಚಿವರನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಆ ತನಿಖೆಗೂ ಕೂಡ ದುಷ್ಪರಿಣಾಮ ಆಗ್ತದೆ. ಅದಕ್ಕೆ ತಕ್ಷಣ ಅವ್ರು ರಾಜೀನಾಮೆ ಕೊಡಬೇಕು, ಇಲ್ಲರ ಸಚಿವ ಸಂಪುಟದಿಂದ ಅವ್ರು ವಜಾ ಮಾಡ್ಬೇಕಂತ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆಯಿಂದ ಇವತ್ತು ಕಾರ್ಯಕರ್ತರು ನಮ್ಮೆಲ್ಲ ಮುಖಂಡರೊಂದಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವ್ರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ, ಒಂದು ವೇಳೆ ಅವರು ಸಚಿವ ಸಂಪುಟ ವಜಾ ಮಾಡಲಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತಾ ಅನ್ನುವಂಥ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 187 ಕೋಟಿ ಹಣ ವಾಲ್ಮೀಕಿ ಹಗರಣದಲ್ಲಿ ನುಂಗಿದಂತ ನಾಗೇಂದ್ರ ಅವರಿಗೆ ಮತ್ತು ಮಂತ್ರಿ ಮಾಡಿದ್ದಾರೆ. ಸಾಕಷ್ಟು ಹಿರಿಯರ ಕಾಂಗ್ರೆಸ್ ನಾಯಕರಿಗೆ ಕೈ ಬಿಟ್ಟಾಗ ನಾಗೇಂದ್ರ ಅವರಿಗೆ ವಾಪಸ್ ಮಂತ್ರಿ ಸ್ಥಾನ ಕೊಡ್ಲಿಕ್ಕ ಏನು ಕಾರಣ ಅಂತ ನಮಗೆ ಪ್ರಶ್ನೆ ಬಿದ್ದಿದೆ. ಇದರ ಅರ್ಥ ಈ 187 ಕೋಟಿದಲ್ಲಿ ಡಿ ಕೆ ಸಿದ್ದರಾಮಯ್ಯ ಅವರ ಮತ್ತು ನಾಗೇಂದ್ರ, BNS ಡಿ ಕೆ ಸಿದ್ದರಾಮಯ್ಯ ಮತ್ತು ನಾಗೇಂದ್ರ ಈ 3 ಮಂದಿ ಕೂಡಿ ಹಗರಣ ಮಾಡಿದಾರಂತ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರ ಹಿಂದೂ ಸರ್ಕಾರ ಅಂತ ಸಿದ್ದರಾಮಯ್ಯ ಅವರ ಭಾಷಣ ಮಾಡ್ತಾ ಇದ್ರು. ಆದ್ರ ನಾಗೇಂದ್ರ ಅವರೇ ಸರ್ಕಾರದಲ್ಲಿ ಮಂತ್ರಿಯಾಗಿ 187 ಕೋಟಿ ಹಣ ಸ್ವಹ ಆದ್ಮೇಲೆ ಮತ್ತ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಜಿಗಿಯೋದು ಕುಣಿಯೋದು ನೋಡ್ರ ನನ್ನಷ್ಟು ಸಜ್ಜನ ಯಾರು ಇಲ್ಲ ಅಂತ ತೋರಿಸುವಂತ ರಾಹುಲ್ ಗಾಂಧಿ ಅವ್ರಿಗೆ ನಂದು ಪ್ರಶ್ನೆ ಇದೆ. ಅಣ್ಣ ಅವರೇ, ಜಂತರ್ ಮಂತರ್ ಮೇಲೆ ಬಾಳ್ ಡಾನ್ಸ್ ಮಾಡ್ತೀರಿ, ನಾಗೇಂದ್ರ ಬಗ್ಗೆ ನೀವು ಯಾವ್ದು ಡಿಸ್ಕೋ ಮಾಡ್ತಿರೋ ಮತ್ತೆ ಯಾವ್ದು ಮಾರಿ ಮಾಡ್ತಿರೋ ನಾವು ನೋಡಾಕ್ತಿವಿ ಸಜ್ಜಿದೀವಿ. ಯಾಕಂದ್ರ ಕರ್ನಾಟಕದಲ್ಲಿ ಇರುವಂತ ಸರ್ಕಾರ KPSC ಹಗರಣ ಇರ್ಬೋದು, ಸಾಕಷ್ಟು ಅಧಿಕಾರಿಗಳು ಆತ್ಮಹತ್ಯೆ ಇರಬಹುದು, ಭ್ರಷ್ಟಾಚಾರದಂತ ಯೂನಿವರ್ಸಿಟಿ ಯಾವ್ದಿದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಅಂತ ಸರ್ಕಾರದಲ್ಲಿ ಇರುವಂತ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡುವಂತ ಕೆಲಸ ಸರಿ ಅಲ್ಲ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ತೀವ್ರ ಹೋರಾಟ ಮಾಡ್ತಾ ಇದೆ. ಬೇಗನೆ ಅವರ ರಾಜೀನಾಮೆ ತಗೋಬೇಕು, ಅವ್ರ ಮಂತ್ರಿಮಂಡಲದಿಂದ ಹೊರಗಾಕಬೇಕು. ಭಾರತೀಯ ಜನತಾ ಪಾರ್ಟಿ ಸಜ್ಜೆ